ಬಳ್ಳಾರಿ ಗ್ರಾಮಾಂತರ ಶಾಸಕರಾದ ಪಿ ನಾಗೇಂದ್ರಣ್ಣನಿಗೆ ಸಚಿವ ಸ್ಥಾನ ಕೂಡಲೇ ನೀಡಲೇಬೇಕಂತೂ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ನಮ್ಮ ರಾಹುಲ್ ಗಾಂಧಿ ಸಾಹೇಬರಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಮ್ಮ ಎಸ್ ಟಿ ವತಿಯಿಂದ ವಿನಂತಿ ಮಾಡಿಕೊಂಡಿದ್ದೀವಿ. ನೆಕ್ಸ್ಟು ನಮ್ಮ ಎಸ್ ಟಿ ಸಮಾಜದಿಂದ ಕಾಂಗ್ರೆಸ್ ಪಾರ್ಟಿಗೆ ಬೆನ್ನೆಲುಬಾಗಿ ನಿಂತಬೇಕಂದ್ರೆ ಕನಿಷ್ಠ ರಾಜ್ಯದಲ್ಲಿ ಕನಿಷ್ಠ ಎಸ್ ಟಿ ಸಮಾಜದಿಂದ 3 ಸಚಿವ ಸ್ಥಾನ ಕೊಡಬೇಕು. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ನಾಗೇಂದ್ರ ಹೆಂಗಾದರೂ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ. ಆ ಮಾತು ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಗೇಂದ್ರನಿಗೆ ಸಚಿವ ಸ್ಥಾನ ಕೊಡಿಸಬೇಕು. ಅವ್ರ ಮೇಲೆ ಭಾಳ ಅಪರಾಧಗಳಿದ್ದಾವೆ, ಯಾವ ನಿಜ ಅಲ್ಲ, ಎಲ್ಲ ಕುಟ್ರಪೂರಿತವಾಗಿ ಮಾಡಿರೋವು. ಅದರ ಸಮಾಜ ಅದಕ್ಕಾಗಿ ಎಲ್ಲ ಕುಟ್ರಪೂರಿತವಾಗಿ ಅವರು ಸಚಿವ ಸ್ಥಾನ ತಪ್ಪಿಸ್ಬೇಕಂತೇಳಿ ಎಲ್ಲ BJP ನಾಯಕರು ಕುಟ್ರಪೂರಿತವಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ಗಮನಕ್ಕೆ ಇಟ್ಟುಕೊಂಡು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ನಾಗೇಂದ್ರನಿಗೆ ಸಚಿವ ಸ್ಥಾನ ನೀಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ನಾಗೇಂದ್ರನ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಪ್ರತಿಯೊಂದಕ್ಕೆ ಸಪೋರ್ಟಾಗಿ ಇರ್ತಾನೆ. ಅವರಿಗೆ ನಾವು ನಮ್ಮ ಎಸ್ ಟಿ ಸಮಾಜ ಯಾವಾಗೂ ಸಪೋರ್ಟಾಗಿ ಇರ್ತೈತಿ. ಹೊಸಪೇಟೆ ನಗರದಲ್ಲಿ ಈ ದಿನ ಹಮ್ಮಿಕೊಂಡಂಥ ಪ್ರತಿಭಟನೆ ನಾಗೇಂದ್ರನವರಿಗೆ, ಬಳ್ಳಾರಿ ಶಾಸಕರಾದ ನಾಗೇಂದ್ರನವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕೆ ನೀಡಬೇಕು ಅಂತಂದರೆ, ರಾಹುಲ್ ಗಾಂಧಿ ಅವರ ಕನಸಾದ ಡೀಪ್ ಟೆಕ್ ಪಾರ್ಕನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡಬೇಕು ಅಂತಂದರೆ ಯುವ ಉತ್ಸಾಹಿ ಆದಂಥ ಹಾಗೂ ಅನುಭವಿ ಆದಂಥ 4 ಬಾರಿ ಶಾಸಕರಾದಂತಹ ಹಾಗೂ ಯುವ ಉತ್ಸಾಹಿ ನಾಗೇಂದ್ರನವರಿಗೆ ಸಚಿವ ಸ್ಥಾನ ನೀಡಿದರೆ ಕಾರ್ಯರೂಪಕ್ಕೆ ಬರುತ್ತದೆ. ಆಮೇಲೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಇರುವಂಥ ನಾಯಕರವರು. ಆಮೇಲೆ ಎಸ್ ಟಿ ಸಮಾಜ ಆಗಿರ್ಬೋದು, ಹಿಂದುಳಿದ ಅಹಿಂದ ವರ್ಗದ ಆಗಿರ್ಬೋದು, ಎಲ್ಲರೂ ಯುವಕರನ್ನು ಬೆಳೆಸ್ತಿರ್ತಕ್ಕಂಥ ನಾಯಕರಾದಂಥ ನಾಗೇಂದ್ರ ಅವರು. ಆಮೇಲೆ ಗಣೇಶನೂ ಎಲ್ಜಿಬಲ್ಲೆ, ಭರತ್ ರೆಡ್ಡಿ ಅವರು ಎಲ್ಜಿಬಲ್ಲೆ, ಆಮೇಲೆ ಅನ್ನಪೂರ್ಣಕ್ಕರು ಎಲ್ಜಿಬಲ್ಲೆ, ನಾಗರಾಜನವರು ಎಲ್ಜಿಬಲ್ಲೆ. ಆದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ನಾಯಕ ನಾಗೇಂದ್ರನವರು ಇದ್ದಾರೆ. ಇವತ್ತಿನ ಇದರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಗೆಲ್ಲಬೇಕು ಅಂತಂದರೆ ಆದ್ಯತೆ ಮೇರೆಗೆ ನಾಗೇಂದ್ರನವ್ರಿಗೆ ಸಚಿವ ಸ್ಥಾನ ನೀಡಬೇಕು. ಅದೇ ರೀತಿಯಾಗಿ ಗಣೇಶನವ್ರಿಗೆ ಕೂಡ ಒಳ್ಳೆಯ ಸ್ಥಾನಮಾನ ಸರ್ಕಾರದಲ್ಲಿ ನೀಡಬೇಕು. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡನ್ನು ಕೈ ಬಿಡಬಾರ್ದು. ಡಿ.ಕೆ. ಶಿವಕುಮಾರ್ ನಾವು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಒಂದು ಹೋರಾಟ ಮಾಡಕತ್ತೀವಿ. ಏನಂದರೆ, ಮಾನ್ಯ ಪಿ ನಾಗೇಂದ್ರ ಶಾಸಕರು ಬಳ್ಳಾರಿ ಗ್ರಾಮಾಂತರ ಇವರಿಗೆ ಸಚಿವ ಸ್ಥಾನ ಬೇಗನೆ ನೀಡಬೇಕಂತ ಕೇಳ್ಕೊಳ್ಳಕತ್ತೀವಿ. ಯಾಕಂದರೆ ಸತತ 4 ಬಾರಿ ಶಾಸಕರಾಗಿ ಅವರು ಇಡೀ ರಾಜ್ಯದಲ್ಲೇ ತಮ್ಮದೇ ಆದ ಒಂದು ಯುವ ಸೇನೆಯನ್ನು ಕಟ್ಟಿದ್ದಾರೆ. ಈ ದಿನ ನಾವು ವಾಲ್ಮೀಕಿ ಸಮಾಜ ಒಂದೇ ಅಲ್ಲ, ಮುಸ್ಲಿಂ ಸಮಾಜದಿಂದಲೂ ಆಗ್ರಹ ಮಾಡಕತ್ತೀವಿ. ನಾಗೇಂದ್ರನವರಿಗೆ ನೆಕ್ಸ್ಟ್ ಲಿಸ್ಟ್ನಲ್ಲಿ ಮೊದಲನೇ ಆದ್ಯತೆ ಕೊಡಬೇಕಂತ ಕೇಳಕತ್ತೀವಿ. ಯಾಕಂದರೆ ಅವರಿಂದ ಭಾಳಷ್ಟು ಯುವಕರು ಇವತ್ತು ಒಂದು ಲೀಡರ್ಗಳಾಗಿ ಹೊರಗೆ ಬಂದ್ದಾರೆ. ಅವರು ಪ್ರತಿಯೊಬ್ಬರಿಗೆ ಗುರುತಿಸಿ ಈ ಒಂದು ರಾಜಕೀಯದಲ್ಲಿ ಒಂದು ಮುಂದುವರಿಕೆ ಒಂದು ಸಹಾಯ ಮಾಡುತ್ತಿದ್ದಾರೆ. ಆದ ಕಾರಣ ನಾಗೇಂದ್ರಣ್ಣನವರಿಗೆ ಆದಷ್ಟು ಬೇಗ ನೀವು ಒಂದು ಸಚಿವ ಸ್ಥಾನವನ್ನು ನೀಡಬೇಕೆಂದು ಕೇಳಕತ್ತೀವಿ. ಸಿದ್ದರಾಮಯ್ಯ ಸರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು. ಅವರು ಏನಂತ, ಮೊದಲೇ ಆಗಿ ನಾವು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡ್ತೀವಿ ಅಂತೇಳಿ ಆ ಮಾತು ಸಿದ್ದರಾಮಯ್ಯ ಸರ್ ಉಳಿಸ್ಕೋಬೇಕಂತೇಳಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ನಾವು ಈ ದಿನ ಕೇಳ್ಕೊಳ್ಳೋದು. ಹೆಸರೇನು ಸರ್ ನಿಮ್ಮದು? ಸೈಯದ್ ಶುಕೂರ್.